ನಮ್ಮ ಸುತ್ತಲೂ ಇರುವ ಮಣ್ಣು, ಗಾಳಿ, ನೀರು, ನಮ್ಮ ದೇಹ ಅಷ್ಟೇ ಏಕೆ ನಮ್ಮ ದೇಹದ ಒಳಗೂ ಕೂಡ ಬ್ಯಾಕ್ಟೀರಿಯಾ, ವೈರಸ್ಗಳು, ಶಿಲೀಂಧ್ರಗಳು, ಪಾಚಿಗಳು ಮತ್ತು ಪ್ರೋಟೋಜೋವಾಗಳಂತಹ ಸೂಕ್ಷ್ಮ ಜೀವಿಗಳು ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಂಡುಬರುತ್ತವೆ. ಆದರೆ ನಾವು ಬದುಕಲು ಸಾಧ್ಯವಾಗದಂತಹ ಸ್ಥಳಗಳಲ್ಲಿ ಅವುಗಳು ಇವೆಯೇ? ಉದಾಹರಣೆಗೆ ಬಿಸಿ ನೀರಿನ ಮೂಲಗಳು. ಅಲ್ಲಿ ತಾಪಮಾನವು ಸುಮಾರು 950 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿರುತ್ತದೆ. ಆಳವಾದ ಸಾಗರಗಳು. ಅಲ್ಲಿ ಆಮ್ಲಜನಕ ಅಂದರೆ ಆಕ್ಸಿಜನ್ ಇರುವುದಿಲ್ಲ. ಭೂಮಿಯ ಧ್ರುವಗಳ ಸುತ್ತಲೂ ಇರುವ ಹಿಮಾವೃತ ಭೂಮಿ ಅಥವಾ ಭೂಮಿಯ ವಾತಾವರಣಕ್ಕಿಂತ ಮೇಲೆ. ಕೋಶೀಯ ಮತ್ತು ಆಣ್ವಿಕ ಜೀವವಿಜ್ಞಾನ ಕೇಂದ್ರ ಅಂದರೆ CCMBಯ ಡಾಕ್ಟರ್ ಶಿವಾಜಿ ಮತ್ತು ಅವರ ತಂಡವು ಮೈಕ್ರೋಬಯಾಲಜಿ ವರ್ಲ್ಡ್ ಅಥವಾ ಸೂಕ್ಷ್ಮಜೀವಿಯ ಜಗತ್ತನ್ನು ಅನ್ವೇಷಿಸಲು ಈ ಪ್ರಯಾಣವನ್ನು ಪ್ರಾರಂಭಿಸಿದರು. ಅವರು ಕಠಿಣ ಹವಾಮಾನ ವಲಯಗಳಲ್ಲಿ ಸೂಕ್ಷ್ಮಾಣುಗಳನ್ನು ಹುಡುಕಲು ಪ್ರಾರಂಭಿಸಿದರು. ಅವರ ಮೊದಲನೇ ಅಭಿಯಾನದಲ್ಲಿ ಭೂಮಿಯ ಅತ್ಯಂತ ಶೀತ ಧ್ರುವ ಪ್ರದೇಶಗಳು, ಅಂಟಾರ್ಟಿಕಾ ಮತ್ತು ಆರ್ಕ್ಟಿಕ್ ವೃತ್ತವನ್ನು ಒಳಗೊಂಡಿದ್ದವು. ಅವರು ತಮ್ಮ ಜೊತೆ ಮಾದರಿ ಸಂಗ್ರಹ ಅಂದರೆ ಸ್ಯಾಂಪಲ್ ಕಲೆಕ್ಷನ್ ಬ್ಯಾಗ್, ಸಾಮಾನ್ಯ ಸೂಕ್ಷ್ಮಜೀವಿಗಳನ್ನು ಬೆಳೆಸಲು ಬಳಸುವ ಆಹಾರ, ಸೂಕ್ಷ್ಮಜೀವಿಗಳನ್ನು ಬೆಳೆಸಲು ಸ್ಟೆರಲೈಸ್ ಮಾಡಿದ ಪಾತ್ರೆಗಳು, ಬ್ಯಾಕ್ಟೀರಿಯಾ ಬದುಕಿರಲು ಬೇಕಾದಷ್ಟು ತಾಪಮಾನವನ್ನು ನಿರ್ವಹಿಸುವ ಒಂದು ಇನ್ಕ್ಯುಬೇಟರ್, ಅವುಗಳನ್ನು ನೋಡಲು ಸರಳ ಸೂಕ್ಷ್ಮದರ್ಶಕವನ್ನು ಮತ್ತು ಸ್ಯಾಂಪಲ್ಗಳನ್ನು ಸಂಗ್ರಹಿಸಲು ರೆಫ್ರಿಜರೇಟರ್ ಅನ್ನು ತೆಗೆದುಕೊಂಡು ಹೋದರು. ಅವರು ಭೂಮಿಯ ವಿವಿಧ ಆಳವಾದ ಕಂದಕಗಳಿಂದ ಮಂಜುಗಡ್ಡೆ, ಮಣ್ಣು ಮತ್ತು ನೀರಿನ ಮಾದರಿ ಅಂದರೆ ಸ್ಯಾಂಪಲ್ಗಳನ್ನು ಅಗೆದು ಸಂಗ್ರಹಿಸಿದರು. ಅವರು ತಮ್ಮೊಂದಿಗೆ ತಂದಿದ್ದ ಸ್ಟೆರಿಲೈಸ್ ಮಾಡಿದ ಪಾತ್ರೆಗಳಲ್ಲಿ ಸೂಕ್ಷ್ಮಜೀವಿಯ ಆಹಾರದ ಮೇಲೆ ಕೆಲವು ಮಾದರಿಗಳನ್ನು ಇರಿಸಿ ಕೆಲವು ಸೂಕ್ಷ್ಮಜೀವಿಗಳನ್ನು ಬೆಳೆಸಿದರು. ಆದರೆ ಅವರು ಸಂಗ್ರಹಿಸಿದ ಎಲ್ಲ ಮಾದರಿಗಳನ್ನು ಪರೀಕ್ಷಿಸಲು ಅವರ ಬಳಿ ಸಾಕಷ್ಟು ಆಹಾರ ಅಥವಾ ಮಾಧ್ಯಮ ಮತ್ತು ಪಾತ್ರೆಗಳು ಇರಲಿಲ್ಲ. ಅಲ್ಲದೆ ಈ ಮಾದರಿಗಳು ಒಳಗೊಂಡಿದ್ದ ಎಲ್ಲ ರೀತಿಯ ಬ್ಯಾಕ್ಟೀರಿಯಾಗಳಿಗೆ ಸೂಕ್ತವಾದ ಆಹಾರ ಅವರ ಬಳಿ ಇರಲಿಲ್ಲ. ಆದ್ದರಿಂದ ಅವರು ಆ ಮಾದರಿಗಳನ್ನು ಅಂದರೆ ಸ್ಯಾಂಪಲ್ಗಳನ್ನು ಕೋಶೀಯ ಮತ್ತು ಆಣ್ವಿಕ ಜೀವವಿಜ್ಞಾನ ಕೇಂದ್ರಕ್ಕೆ ಅಂದರೆ CCMBಗೆ ತಂದರು ಮತ್ತು ಅಲ್ಲಿ ಅವುಗಳನ್ನು ಹೆಚ್ಚಿನ ಪರೀಕ್ಷೆಗೆ ಒಳಪಡಿಸಿದರು. ವಿಜ್ಞಾನಿಗಳು ಈ ಮಾದರಿಗಳನ್ನು ವಿವಿಧ ಮೈಕ್ರೋಬಿಯಲ್ ಗ್ರೋತ್ ಮೀಡಿಯಾದಲ್ಲಿ ಇರಿಸಿದರು ಮತ್ತು ಹಲವಾರು ದಿನಗಳವರೆಗೆ ಕಾಯುತ್ತಿದ್ದರು. ಸುಮಾರು 2 ವಾರಗಳ ನಂತರ ಕೆಲವು ಮಾಧ್ಯಮಗಳಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತಿರುವುದನ್ನು ಅವರು ಕಂಡುಕೊಂಡರು. ನಮ್ಮ ಜೀವಕೋಶಗಳಿಗಿಂತ ಭಿನ್ನವಾಗಿ ಈ ಬ್ಯಾಕ್ಟೀರಿಯಾಗಳು ಸ್ವಲ್ಪ ವಿಭಿನ್ನ ಶಕ್ತಿಯನ್ನು ಹೊಂದಿದ್ದವು. ಇವುಗಳಲ್ಲಿ ಹೆಚ್ಚಿನವು ಕಾರ್ಬನ್ ಮೂಲವಾದ ಗ್ಲೂಕೋಸ್ ಮತ್ತು ಸಾರಜನಕ ಅಂದರೆ ನೈಟ್ರೋಜನ್ ಮೂಲವಾದ ಪ್ರೋಟೀನ್ಗಳಂತಹ ಸರಳ ಪೋಷಕಾಂಶಗಳ ಮೇಲೆ ಬೆಳೆಯುತ್ತಿದ್ದವು. ಅವು ತಂಪಾದ ತಾಪಮಾನದಲ್ಲಿ ಉತ್ತಮವಾಗಿ ಬೆಳೆಯುತ್ತಿದ್ದವು. ಅವರಿಗೆ ಎಂತಹ ಬ್ಯಾಕ್ಟೀರಿಯಾ ಕಂಡುಬಂದವು ಎಂದರೆ ಅವು ಪ್ರತಿಕೂಲ ಪರಿಸ್ಥಿತಿಗಳಿಂದ ತಪ್ಪಿಸಿಕೊಳ್ಳಲು ಬೀಜಕಗಳನ್ನು ಅಂದರೆ ಸ್ಪೋರ್ಗಳನ್ನು ರಚಿಸುತ್ತಿದ್ದವು. ಈ ಬ್ಯಾಕ್ಟೀರಿಯಾಗಳು UV ವಿಕಿರಣಕ್ಕೆ ಅಂದರೆ ರೇಡಿಯೇಷನ್ಗೆ ನಿರೋಧಕವಾಗಿರುತ್ತವೆ ಎಂದು ಅವರು ಕಂಡುಕೊಂಡರು. ಅಂಟಾರ್ಟಿಕಾದ ಬ್ಯಾಕ್ಟೀರಿಯಾಗಳು ಸಾಮಾನ್ಯವಾಗಿ ಕಂಡುಬರುವ ಇತರ ಬ್ಯಾಕ್ಟೀರಿಯಾಗಳಿಗಿಂತ ಹೆಚ್ಚು ವರ್ಣರಂಜಿತವಾಗಿವೆ ಎಂದು ಅವರು ಕಂಡುಕೊಂಡರು. ಈ ಬ್ಯಾಕ್ಟೀರಿಯಾದ ಚರ್ಮದ ಬಣ್ಣ ಮತ್ತು ಜೀವಕೋಶ ಪೊರೆಯ ರಚನೆಯು ಬಹುಶಃ ಅವುಗಳನ್ನು UV ರೇಡಿಯೇಷನ್ ಮತ್ತು ಶೀತ ತಾಪಮಾನದಿಂದ ರಕ್ಷಿಸುತ್ತದೆ. ಅವರ ಮುಂದಿನ ಗುರಿ ಭೂಮಿಯ ಮೇಲ್ಮೈಯಿಂದ 20 ರಿಂದ 40 ಕಿಲೋಮೀಟರ್ ಎತ್ತರದಲ್ಲಿರುವ ಆಕಾಶದಲ್ಲಿ ಬ್ಯಾಕ್ಟೀರಿಯಾದ ಉಪಸ್ಥಿತಿಯನ್ನು ನೋಡುವುದಾಗಿತ್ತು. ಈ ಪ್ರದೇಶವನ್ನು ಸಮಶೀತೋಷ್ಣ ವಲಯ ಅಂದರೆ ಸ್ಟ್ರಾಟೋಸ್ಪಿಯರ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಗಾಳಿ ಬಹಳ ಕಡಿಮೆ ಅಥವಾ
ಗಾಳಿಯ ಅಸ್ತಿತ್ವವಿರುವುದಿಲ್ಲ ಎನ್ನಬಹುದು. ನಾವು ಮನುಷ್ಯರು ಅಲ್ಲಿ ಸ್ವತಃ ಉಸಿರಾಡಲು ಸಾಧ್ಯವಿಲ್ಲ. ವಿಜ್ಞಾನಿಗಳು ಸಮಶೀತೋಷ್ಣ ವಲಯದಲ್ಲಿ ಗಾಳಿಯನ್ನು ಸ್ಟೆರಿಲೈಸ್ ಸ್ಟೇನ್ಲೆಸ್ ಟ್ಯೂಬ್ನಲ್ಲಿ ಸಂಗ್ರಹಿಸಲು ಬಿಸಿ ಗಾಳಿಯ ಬಲೂನ್ಗಳನ್ನು ಬಳಸಿದರು. ಅವರು ಗಾಳಿಯ ಸ್ಯಾಂಪಲ್ಗಳಿಂದ ತುಂಬಿದ ಈ ಟ್ಯೂಬ್ಗಳನ್ನು ಸೆಂಟರ್ ಫಾರ್ ಸೆಲ್ಯುಲಾರ್ ಆ್ಯಂಡ್ ಮಾಲಿಕ್ಯುಲಾರ್ ಬಯಾಲಜಿಗೆ ತಂದರು. ಅವರು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾದ ಪ್ರಜಾತಿಗಳನ್ನು ಗುರುತಿಸಿದರು. ಅವುಗಳಲ್ಲಿ ಕೆಲವು ಹೊಸ ಸೂಕ್ಷ್ಮಾಣುಗಳು ಯುವಿ ಪ್ರತಿರೋಧಕವನ್ನು ಸಹ ಹೊಂದಿದ್ದವು. ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿರುವ ಹೊಸ ಬ್ಯಾಕ್ಟೀರಿಯಾಗಳ ಹುಡುಕಾಟದಲ್ಲಿ ಅವರು ಹಿಮಾಲಯದ ತುದಿಗೆ, ಮಹಾಸಾಗರದ ಆಳದಲ್ಲಿ ಮತ್ತು ಹಿಮನದಿಗಳವರೆಗೆ ತಮ್ಮ ಹುಡುಕಾಟವನ್ನು ಮುಂದುವರೆಸಿದರು. ಭಾರತದ ಅನೇಕ ವಿಜ್ಞಾನಿಗಳು ಕೂಡ ಇದನ್ನು ಅನುಸರಿಸಿದರು. ಈ ವಿಭಿನ್ನ ಹವಾಮಾನ ಪರಿಸ್ಥಿತಿಗಳಲ್ಲಿ ಪತ್ತೆಯಾದ ಪ್ರತಿಯೊಂದು ಹೊಸ ಸೂಕ್ಷ್ಮಾಣು ಜೀವಿಗಳು ವಿಶೇಷ ಗುಣಲಕ್ಷಣಗಳ ನಿಧಿಯಾಗಿವೆ. ಬಹುಶಃ ಮುಂದೆ ಒಂದು ದಿನ ಯುವಿ ಪ್ರತಿನಿರೋಧಕ ಗುಣಲಕ್ಷಣಗಳನ್ನು ಸನ್ಸ್ಕ್ರೀನ್ಗಳನ್ನು ತಯಾರಿಸಲು ಬಳಸಬಹುದು ಮತ್ತು ವಿಭಿನ್ನ ಸೂಕ್ಷ್ಮಾಣು ಜೀವಿಗಳ ವಿವಿಧ ಬಣ್ಣಗಳನ್ನು ಆಹಾರ ತಯಾರಿಕೆಯ ಬಣ್ಣಗಳಾಗಿ ಬಳಸಬಹುದು. ಇದು ನಾವು ಆಹಾರ, ಪಾನೀಯ, ಔಷಧೀಯ ಮತ್ತು ಜೈವಿಕ ತಂತ್ರಜ್ಞಾನದ ಉದ್ಯಮಗಳಲ್ಲಿ ಬಳಸುವ ಇತರ ನೂರಾರು ಬ್ಯಾಕ್ಟೀರಿಯಾಗಳಿಗಿಂತ ಭಿನ್ನವಾಗಿವೆ. ಮತ್ತು ಯಾರಿಗೆ ಗೊತ್ತು, ಈ ಲಕ್ಷಾಂತರ ಬ್ಯಾಕ್ಟೀರಿಯಾಗಳನ್ನು ಕಂಡುಹಿಡಿಯುವ ಪ್ರಯತ್ನದಲ್ಲಿ ನಾವು ಅಚ್ಚರಿಯ ಮತ್ತು ಉಪಯುಕ್ತ ಗುಣಲಕ್ಷಣಗಳನ್ನು ಹೊಂದಿರುವ ಇನ್ನೂ ಹೆಚ್ಚಿನ ಬ್ಯಾಕ್ಟೀರಿಯಾಗಳನ್ನು ಕಂಡುಹಿಡಿಯಬಹುದು. ಅವರೆಲ್ಲರೂ ನಿಮ್ಮಂತಹ ಪರಿಶೋಧಕರಿಗಾಗಿ ಕಾಯುತ್ತಿದ್ದಾರೆ. ಸೂಕ್ಷ್ಮ ಜೀವಿಗಳ ಜಗತ್ತಿನಲ್ಲಿ ನಿಮ್ಮ ಅನ್ವೇಷಣೆಯನ್ನು ಪ್ರಾರಂಭಿಸಲು ನೀವು ಸಿದ್ಧರಿದ್ದೀರಾ?